ಜಮೀರ್ ಅಹಮದ್ ಖಾನ್ ಆತರ ಹೇಳಿಕೆ ಕೊಡೋ ಮುಖಾಂತರ ನಿಮಗೆ ಲಾಭ ಮಾಡಿಕೊಟ್ರ ಆ ಮೂಲಕ DK ಶಿವಕುಮಾರ್ ಅವರನ್ನ ಸೋಲಿಸಬೇಕು ಅಂತ ಷಡ್ಯಂತ್ರಗಳು ನಡೀತಾ ಅನ್ನುವಂತ ಒಂದು ಪ್ರಶ್ನೆ. ಸರ್, ಮಾನ್ಯ ಜಮೀರ್ ಅವ್ರು ಏನ್ ಹೇಳಿದ್ದಾರೆ ಆ ಹೇಳಿಕೆಯಿಂದ ನಷ್ಟ ಆಗುತ್ತೆ ಅಂತ ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಹೇಳಿದಾರೆ ಹೊರತು ಜಾತ್ಯತೀತ ಜನತಾದಳದವರು ಬಿಜೆಪಿ ಅವ್ರು ಎಲ್ಲೂ ಹೇಳಿಲ್ಲ. ಏನಕ್ಕೆ ಅಂದ್ರೆ 15 ದಿನಗಳ ಹಿಂದೆನೆ ನಾವು ಗೆದ್ದಿರ್ತೀವಿ, ಗೆದ್ದಾಗಿದೆ ಅನ್ನೋ ಮಟ್ಟಕ್ಕೆ ಹೇಳ್ತೀನಿ ಸರ್. ಒಂದ್ ನಿಮಿಷ, ನಮ್ಮ ಕಾರ್ಯಕರ್ತರಲ್ಲಿತ್ತು. ಏನಕ್ಕೆ ಅಂದ್ರೆ ಕೇಳಿ ಏನಕ್ಕೆ ಅಂದ್ರೆ ಹೇಳಿದ ಮರುಕ್ಷಣವೇ ಅಲ್ಲಿನ ಚನ್ನಪಟ್ಟಣ ತಾಲೂಕಿನ ಮುಸಲ್ಮಾನರು ಹೇಳಿದ್ರು, ಮಾನ್ಯ ಜಮೀರ್ ಅಣ್ಣ ಅವರೇ ನಮ್ಮ ತಾಲೂಕಿಗೆ ಬರಕ್ ಹೋಗ್ಬಿಡಿ. ಇನ್ಮೇಲೆ ಕುಮಾರಣ್ಣ ಯಾವತ್ತು ಇವರು ಮುಸಲ್ಮಾನರು, ಇವ್ರು ಹಿಂದುಳಿದವರು, ಇವ್ರು ದಲಿತರು, ಇವರು ತಿಗಳರು, ಇವರು ಬೆಸ್ತರು, ಇವರು ಒಕ್ಕಲಿಗರು ಅಂತ ಆ ಚನ್ನಪಟ್ಟಣ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿಲ್ಲ. ಎಲ್ರೂ ಒಂದೇ ಅಂತ ನಾವು ಚೆನ್ನಾಗಿದ್ದೀವಿ. ಕುಮಾರಣ್ಣ ಅವರು ಮುಸಲ್ಮಾನರಿಗೂ ಚೆನ್ನಾಗಿದ್ದಾರೆ, ಈ ಎಲ್ಲಾ ಸಮಾಜದವ್ರಿಗೂ ಚೆನ್ನಾಗಿದ್ದಾರೆ. ದಯಮಾಡಿ ಬಂದು ಜಮೀರ್ ಅಣ್ಣ ಈ ತರ ಬಂದು ನಮ್ಮ ಮರ್ಯಾದೆನ ನೀ ಹಾಳು ಮಾಡ್ಬೇಡಪ್ಪ ಅಂತ ಅಲ್ಲಿನ ಮುಸಲ್ಮಾನರು ಹೇಳಿದಾರೆ ಹೊರತು ನಮಗೆ ಒಂದೇ ಇದ್ದಿದ್ದು ಮಾನ್ಯ CP ಯೋಗೇಶ್ವರ್ ಅವ್ರನ್ನ NDA ಅಭ್ಯರ್ಥಿ ಮಾಡಬೇಕು. ನಮ್ಮ ಎದುರಾಳಿ ಕಾಂಗ್ರೆಸ್ ಅವರು NDA ಅಭ್ಯರ್ಥಿ ನೀವು ಆಗಬೇಕು ಅಂತ ಕೇಳ್ಕೊಂಡಾಗ ತರಾತುರಿನಲ್ಲಿ ಕಾಂಗ್ರೆಸ್ ಅವ್ರ ಜೊತೆ ಸೇರ್ಕೊಂಡು ಹುಬ್ಳಿಗೆ ಹೋಗಿ ರಾಜೀನಾಮೆ ಕೊಡೋ ಅವಶ್ಯಕತೆ ಒಂದು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ನಾಗಮಂಗಲದಲ್ಲಿ ಇನ್ಸಿಡೆಂಟ್ ಆಯ್ತು, ಬೇರೆ ಕಡೆ ಇನ್ಸಿಡೆಂಟ್ ಆದಾಗ ಇದೇ ಕುಮಾರಸ್ವಾಮಿ ಅವರು ಕೇಸರಿ ಶಾಲೆ ಹಾಕೊಂಡು ಹೋಗ್ತಾರೆ. ಈ ಪ್ರಚಾರದಲ್ಲಿ ಎಲ್ಲೂ ಕೂಡ ಕೇಸರಿ ಶಾಲು ಕಾಣಿಸ್ಲೇ ಇಲ್ಲ. ನೋಡಿ, ಕೇಸರಿ ಶಾಲ್ ಹಾಕ್ಲಿ ಇಲ್ಲ ಸರ್. ಕುಮಾರಣ್ಣ ಅವರು ಯಾವತ್ತು NDA ಭಾಗವಾಗಿ ಬಂದ್ರು ಅವತ್ತಿನಿಂದನೂ ಹಾಕಿದ್ದಾರೆ. ಅದಕ್ಕೂ ಮುಂಚೆ ನಾವು JDS ಬಿಜೆಪಿ ಅವರು ಇಲ್ಲ ಅಂದಾಗಲೂ ಮಂಡ್ಯದಲ್ಲಿ ಆದಂತ ಗಲಭೆ ಮಂಡ್ಯದಲ್ಲಿ ಇತ್ತಲ್ಲ ಗಲಭೆ, ಅವತ್ತೂ ಕೇಸರಿ ಶಾಲೆ ಹಾಕಿದ್ದಾರೆ. ಕುಮಾರಣ್ಣ ಅವರು ನೀವು ಕಾಂಗ್ರೆಸ್ ಅವರು ಹೋಗಿ ಕಲ್ತ್ಕೊಂಡ್ ಬರ್ಬೇಕು. ಜಾತ್ಯತೀತತೆ ಅಂದ್ರೆ ಏನು ಅಂತ ನಿಮ್ಮ ಮುಖ್ಯಮಂತ್ರಿ ಆದವರು ಏನ್ ಮಾತಾಡ್ತಾ ಇದ್ದಾರೆ ನೀವು? ಕೇಸರಿ ಶಾಲೆ ಹಾಕೊಂಡಿದ್ದಾರೆ. ನಾಗಮಂಗಲದಲ್ಲಿ ಆದಂತ ಗಲಾಟೆ ವಿಚಾರದಲ್ಲೂ ಕೇಸರಿ ಶಾಲೆ ಹಾಕೊಂಡಿದ್ದಾರೆ. ಹಾಗಂದ್ಬಿಟ್ಟು ಮುಸಲ್ಮಾನರು ವಿರೋಧಿ ಅಂತಲ್ಲ ಸರ್. ಬಿಜೆಪಿ ಜೊತೆ ಹೋದು ಅವತ್ತೇ ಮುಸ್ಲಿಂ ನಿಮ್ಗೆ ಡೈವರ್ಸ್ ಕೊಟ್ಟಾಯ್ತು, ನಿಮ್ಮನ್ನ ನಂಬೋದಿಲ್ಲ. ನೀವು ಯಾವಾಗ ಅಲ್ಲಿ ಮರು ಮದುವೆ ಆಯ್ತು, ಅಲ್ಲಿ ಮರು ಮದುವೆ ಆದ್ಮೇಲೆ ಮುಸ್ಲಿಮ್ಸ್ ಎಲ್ಲ ಡಿವೋರ್ಸ್ ಇಲ್ಲ, ತಲಾಕ್ ನೋಡಿ, ತಲಾಕ್ ಕೊಟ್ಟಿದ್ದೆ ನಾನು ಹೇಳಿಲ್ಲ. ನಮ್ಮ ಶೆಟ್ರ್ ಹೇಳಿದ್ರು 3 ಸಲ ನಿಮ್ಗೆ ತಲಾಕ್ 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 ಅಂತ ಹೇಳಿ ಮುಸಲ್ಮಾನರು ಕಾಂಗ್ರೆಸ್ ಅವರು ಬುದ್ಧಿ ಕಲಿಸ್ತಾರೆ. ಈಗ ಚನ್ನಪಟ್ಟಣ ಕ್ಯಾಂಡಿಡೇಟ್ಸ್ 3 ತಿಂಗಳ ಮೊದಲೇ ಡಿಸೈಡ್ ಆಗ್ಬಿಟ್ಟಿತ್ತು. ಅದೆಲ್ಲ ಆಮೇಲೆ ನಾಟಕಗಳು ನಡೀತು. ನಿಖಿಲ್ದು ಅಷ್ಟೇ, ಯೋಗೇಶ್ವರ್ ಅಷ್ಟೇ. ಕಾಂಗ್ರೆಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟಿತ್ತು. ಯೋಗೇಶ್ವರ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಮೊದಲೇ 3 ತಿಂಗಳ ಮೊದಲೇ ಆಗ್ಬಿಟ್ಟಿತ್ತು. ಅವರು DK ಶಿವಕುಮಾರ್ ಜೊತೆಗೆ ಪಬ್ಲಿಕ್ ಮೀಟಿಂಗ್ ಜನಗಳಿಗೆ ಗೊತ್ತಿತ್ತು. ನಮ್ಮ ಪಾರ್ಟಿಗೆ ಬಂದಿಲ್ಲಪ್ಪ, ಬಿಜೆಪಿ ನಿಖಿಲ್ ತೀರ್ಮಾನ ಆಗಿತ್ತು. ಅವ್ರು ಟ್ರೈ ಮಾಡ್ತಾ ಇದ್ರು ನಿಖಿಲ್ ಬೇಡ ನಮ್ಮ ಇಲ್ಲ ಕಾಂಗ್ರೆಸ್ ಅವ್ರಿಗೆ ಮೋಸ ಮಾಡಿ ನೀವು ಇಷ್ಟೆಲ್ಲ ಮಾತಾಡ್ತೀರ. ಕುಮಾರಸ್ವಾಮಿ ಅವರು ಕೆಲಸ ಮಾಡಿದ್ರಿ ಅಂತಾರಲ್ಲ, ಯಾಕೆ ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವ್ರ ಕ್ಷೇತ್ರದಲ್ಲಿ ನಿಖಿಲ್ ಸೋತಾಗಾದ್ರೆ ಮುಖ್ಯಮಂತ್ರಿ ಆಗಿರಲಿಲ್ಲ? ಅದು ಚಾಮುಂಡೇಶ್ವರಿ ಸೋತಂಗೆ, ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಸೋತ್ರಲ್ಲ, ಅದೇ ತರ. ಕೇವಲ ನೀವು ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದ ಮಾತ್ರ ಮಾತಾಡಿ, ತುಂಬಾ ಜನರು ನೀವು ಟಕ್ಕರ್ ಕೊಟ್ಟಿದ್ರಿ, ನಿಮ್ಮ ಗ್ಯಾರಂಟಿ ಕೈ ಕೊಟ್ಟಿದೆ ಅವ್ರಿಗೆ. ಗ್ಯಾರಂಟಿಗಳ ಕೈ ಹಿಡಿದಕ್ಕೆ 1 ಸೀಟ್ 9 ಸೀಟ್ ಪಾರ್ಲಿಮೆಂಟ್ ಎಲ್ಲರೂ ಮಾತಾಡಿದ್ರಿ. 12,000 ಅಪ್ಲಿಕೇಶನ್ ಬಂತಾನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಬಂದು ನಿಂತ್ಕೊಂತಾರೆ?
2 ಲಕ್ಷ ಜನ ಬಂದು ನಿಂತ್ಕೊಂತಾರೆ ಅಂದ್ರೆ ಅವ್ರ ಎಲ್ಲ ಬಿಜೆಪಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸ ಆಗ್ತಿರೋರು ಬರ್ತಾ ಇರೋದು. ಕಾಂಗ್ರೆಸ್ ಕಾನ್ಸ್ಟಿಟ್ಯೂನ್ಸಿರಲ್ಲ, ಸರ್ಕಾರ ನಿಮ್ಮತ್ತಾನೆ, ಸರ್ಕಾರ ನಿಮ್ಮತ್ತಾನೆ, ಜೆಡಿಎಸ್ ಸರ್ಕಾರ ನಿಮ್ಮತ್ತಾನೆ, ಇವರು 66 ಸರ್ಕಾರ ನಿಮ್ಮತ್ತಾನೆ, ಸರ್ಕಾರ ನಿಮ್ಮತ್ತಾನೆ, ಏನ್ ಮಾತಾಡ್ತಿದ್ದೀರಿ? ಸರ್ಕಾರ ನಿಮ್ಮತ್ತಾನೆ, ಎಲ್ಲಾ ಕಡೆ ನಾಗರಾಜ್ ಯಾದವ್ ಅವ್ರು ಹೆಂಗ್ ಗೊತ್ತಾ? ನಾಗರಾಜ್ ಯಾದವ್ ಏನಂತ ಶೋ ಹೆಸರಿರ್ಬೇಕು ಗೊತ್ತಾ? Who has more skill than Nagaraj Yadav to shout ಅಂತ. ಯಾಕೆಂದ್ರೆ But Ashok cannot challenge with Nagaraj because Nagaraj carries the documents and come. You have got no sense of matter at all. ಬನ್ನಿ ಸರ್, ನನ್ನ ಹತ್ರ ನಿಮ್ಮ ಹತ್ರ ಯಾವ ಇಲ್ಲ ರೀ. ಒಂದೇ ಒಂದು ಕೆಲಸ ಮಾಡಿದಿರಿ ಅಂದ್ರೆ ಮಾಡ್ತಾರಾ? ಹೆಲ್ತ್ ಡಿಪಾರ್ಟ್ಮೆಂಟ್ ನಿಮ್ ಪ್ರಧಾನಮಂತ್ರಿಗಳು ಹೇಳ್ತಾರೆ ಯಾವ್ದಾದ್ರು ದೊಡ್ಡ ಸುಳ್ಳುಗಾರ ಇದ್ರೆ ಅಶೋಕ್ ಅಂತ ಶೋ ಮಾಡ್ಬೇಕಾಗ್ತದೆ, ಬಿಜೆಪಿ ಶೋ ಮಾಡ್ಬೇಕಾಗ್ತದೆ. ಆ ಸುಳ್ಳುಗಾರರು ಹೋಗಿ ಅಲ್ಲಿ ಅಶ್ವಿನಿ ಮಾಡಿರ್ತಕ್ಕಂಥ ಸಂಚುಗಾರರು, ಭ್ರಷ್ಟಾಚಾರಿಗಳು, ಸಂಚುಕೋರರು, ದೇಶದ್ರೋಹಿಗಳಿದ್ರೆ ನಮ್ಮ ಮನೆ ದೇವರು ಸುಳ್ಳು. ಯಾರು? ಕಾಂಗ್ರೆಸ್ ಸೋನಿಯಾ ಗಾಂಧಿ ಮನೆ ದೇವರು ಸುಳ್ಳು, ಸಿದ್ದರಾಮಯ್ಯ ಮನೆ ದೇವರು ಸುಳ್ಳು, ಕಾಂಗ್ರೆಸ್ ವಕ್ತಾರ ಮನೆ ದೇವರು ಸುಳ್ಳು ಮಾಡಿ ನಾವು ಕೊಟ್ಟಂತ ಒಳ್ಳೆ ಕಾರ್ಯಕ್ರಮ ಬಿಜೆಪಿ ಗ್ಯಾಸ್ಗೆ ಸಬ್ಸಿಡಿ ಕೊಡ್ತಾ ಇದ್ರಿ, ದಿವಾಳಿ ಆಗ್ಬಿಟ್ರು ಕೇಂದ್ರದಲ್ಲಿ. ಏನ್ ಮಾಡಿದ್ರು ಗೊತ್ತಾ? ಸಬ್ಸಿಡಿ ವಾಪಸ್ ತಗೊಂಡ್ಬಿಟ್ರು, ಗ್ಯಾಸ್ದು ಪೆಟ್ರೋಲ್ ಸಬ್ಸಿಡಿ ವಾಪಸ್ ತಗೊಂಡ್ಬಿಟ್ರು. ಯಾಕಂದ್ರೆ ಅವ್ರ ಸರ್ಕಾರದಲ್ಲಿ ದಿವಾಳಿ ಆಗಿರೋದು, ಕೇಂದ್ರ ಸರ್ಕಾರದಲ್ಲಿ 150 ಲಕ್ಷ ಕೋಟಿಗಳಷ್ಟು ಎಕ್ಸ್ಟ್ರಾ ಸಿದ್ದರಾಮಯ್ಯ ಗೆಲ್ಲದು, ರಾಹುಲ್ ಗಾಂಧಿ ಪಾರ್ಟಿನೇ ಗೆಲ್ಲದು. ನೀವು ಹೇಳೋ ಪ್ರಕಾರ ನಾವೇ ಗೆಲ್ಲದು. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.